ದುರ್ಗಾ ನಮಸ್ಕಾರ ಪೂಜೆ ಡೇ 8. ಇವತ್ತು ದೇವರ ನೈವೇದ್ಯಕ್ಕೆ ಹಾಲುಬಾಯಿ. 2 ಗಂಟೆಗಳ ಕಾಲದಷ್ಟು ನೆನೆ ಹಾಕಿದ ಅಕ್ಕಿ, ತೆಂಗಿನ ತುರಿ ಹಾಗೆ ಬೆಲ್ಲ ಈ ಮೂರನ್ನು ಚೆನ್ನಾಗಿ ನುಣ್ಣಗೆ ಕಡೆದುಕೊಳ್ಳುವುದು. ಬೆಲ್ಲವನ್ನು ಕಾಯಿಸುವಾಗ ಹಾಕಿದರೂ ನಡೆಯುತ್ತದೆ, ಕಡೆಯುವಾಗ ಹಾಕಿದರೂ ನಡೆಯುತ್ತದೆ. ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಕಡೆದಂತಹ ಹಿಟ್ಟನ್ನು ಈ ಬಾಣಲೆಗೆ ಹಾಕಿಕೊಂಡು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸಲು ಪ್ರಾರಂಭಿಸುವುದು. ರುಚಿ ಹೆಚ್ಚಾಗಲು ಸ್ವಲ್ಪ ಉಪ್ಪು ಕೂಡ ಸೇರಿಸಿಕೊಳ್ಳುವುದು. ಕಾಯಿಸುತ್ತಾ ಹೋದಂತೆ ಹಿಟ್ಟು ಗಟ್ಟಿಯಾಗಲು ಪ್ರಾರಂಭಿಸುತ್ತದೆ. ಕಾಯಿಸುತ್ತಲೇ ಇರಬೇಕು, ಸೌಟ್ ತೆಗೆಯಲೇಬಾರದು. ಕಾಯಿಸುತ್ತಾ ಹೋದಂತೆ ಹಿಟ್ಟು ಗಟ್ಟಿಯಾಗುತ್ತಾ ಬರುತ್ತದೆ. ಹಾಗೆ ಶೈನಿಂಗ್ ಬರುವಲ್ಲಿವರೆಗೆ ಹಾಲುಬಾಯಿಯನ್ನು ಕಾಯಿಸುತ್ತಲೇ ಇರಬೇಕು. ಒಂದು ಮಟ್ಟದ ಶೈನಿಂಗ್ ಬಂದಾಗ ಹಾಲುಬಾಯಿ ತಯಾರಾಯಿತೆಂದು ಅರ್ಥ. ನಂತರ ಅದನ್ನು ಒಂದು ತಟ್ಟೆಗೆ ಹಾಕಿ ಸಮತಟ್ಟು ಮಾಡಿಕೊಂಡು ಸ್ವಲ್ಪ ತಣಿದ ನಂತರ ನಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಂಡರಾಯಿತು. ಹೀಗೆ ಮಾಡಿದರೆ ಹಾಲುಬಾಯಿ ಸಿದ್ಧವಾಗುತ್ತದೆ.